ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾದಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಮಾಸ್ಕ್ ಅನ್ನ ಧರಿಸಿ ಸಿಎಂ ಜನತಾ ದರ್ಶನ ಪಡೆದುಕೊಂಡಿದ್ದಾರೆ. ಮೈಸೂರಿನ ಸಿಎಂ ಮನೆ ಮುಂಭಾಗ ಜನ ಜಮಾಯಿಸಿದ್ದಾರೆ. ಜನರ ಬಳಿ ಖುದ್ದಾಗಿ ತೆರಳಿ ಮನವಿಯನ್ನ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹೆಚ್ಚು ಜನ ಸೇರಿದ್ರಿಂದ ಮಾಸ್ಕ್ ಧರಿಸಿರುವಂತಹ ಸಿಎಂ ಸಿದ್ದರಾಮಯ್ಯನವರು ನೋಡಿ, ಸಿಎಂ ಅವರೇ ಫಸ್ಟ್ ನಮ್ಮ ರಾಜ್ಯದ ಸಿಎಂ ಅವರೇ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡ ಮೇಲೆ ಇನ್ನೆಲ್ಲ ನಾವೆಲ್ಲ ಯಾವ ಲೆಕ್ಕ, ನಾವು ಕೂಡ ಅವರನ್ನು ಅನುಸರಿಸಬೇಕು ಅನ್ನೋದನ್ನು ಅವರು ಕೂಡ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ಈಗ ಏರಿಕೆಯನ್ನು ಕಾಣ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 35 ಕೇಸ್ ಕೂಡ ದಾಖಲಾಗಿದೆ. ಒಂದು ಪುಟ್ಟ ಮಗುವಿನಲ್ಲೂ ಕೂಡ ಅಂದರೆ 9 ತಿಂಗಳ ಮಗುವಿನಲ್ಲೂ ಕೂಡ ಈ ಒಂದು ಕೊರೋನಾ ಕೇಸ್ ಪತ್ತೆಯಾಗಿದೆ. ಇದರ ಜೊತೆಗೆ ಬೆಳಗಾವಿಯಲ್ಲಿ ಗರ್ಭಿಣಿಗೆ ಕೊರೋನಾ ಸೋಂಕಿರೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಂಡು ಒಂದಷ್ಟು ಗೈಡ್ಲೈನ್ಸನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು. ಇವತ್ತು ಜನತಾ ದರ್ಶನ ಕಾರ್ಯಕ್ರಮ ಇತ್ತು ಮೈಸೂರಿನಲ್ಲಿ. ಅವರ ಮನೆಯ ಮುಂಭಾಗ ನೋಡಿ ಯಾವ ರೀತಿಯಾಗಿ ಜನರು ಇದ್ದಾರೆ ಅನ್ನೋದು ಕೂಡ ಗಮನಿಸ್ತಾ ಇದ್ದೀರಿ. ಅವರವರ ಮನವಿಯನ್ನು ಕೂಡ ಸ್ವೀಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ. ಸೊ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಸ್ಕ್ ಧರಿಸಿರೋದು ನಿಜಕ್ಕೂ ಹ್ಯಾಟ್ಸ್ ಆಫ್ ಈ ಒಂದು ವಿಚಾರ. ಯಾಕೆಂತಂದರೆ ಸದ್ಯ LF7NB 1.8 ಉಪತಳಿಗಳ ಆರ್ಭಟ ಹೆಚ್ಚಾಗ್ತಾ ಇದೆ. 2024ರಲ್ಲಿ ಉದ್ಭವ ಆದಂತಹ 2 ಹೊಸ ತಳಿಯ ವೈರಸ್ಗಳಿವು. ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ತೆಗೆದುಕೊಂಡಿದ್ದಾರೆ. ಈಗಾಗಲೇ JN1 ವೈರಸ್ ಉಪತಳಿಗೆ ಲಸಿಕೆ ನಮ್ಮಲ್ಲಿ ಲಭ್ಯ ಇದೆ. ಸೊ ಒಮಿಕ್ರಾನ್ ವೈರಸ್ 30ಕ್ಕೂ ಹೆಚ್ಚು ಉಪತಳಿಯನ್ನು ಈಗಾಗಲೇ ಸೃಷ್ಟಿ ಮಾಡಿದೆ. ಸೊ ನಮ್ಮಲ್ಲಿ ಈಗ ಒಮಿಕ್ರಾನ್ಗೆ ಟ್ರೀಟ್ಮೆಂಟ್ ಇದೆ. ಕೋವಿಡ್ ಎಂಡಮಿಕ್ ಆಗಿದ್ದರೂ ಹೊಸ ತಳಿಗಳ ರೂಪಾಂತರ ಹೆಚ್ಚಾಗ್ತಾ ಇದೆ. ಆಗಾಗ ಉಪತಳಿಗಳ ವೈರಾಣು ಉಲ್ಬಣ ಆಗತ್ತೆ ಅಂತ ಹೇಳಿ ತಜ್ಞರು ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಒಮಿಕ್ರಾನ್ BA.2.86 ವೈರಸ್ನ ಉಪತಳಿಗಳ ಹಾವಳಿ ಈಗ ಶುರುವಾಗ್ತಾ ಇರುವಂಥದ್ದು. ಒಮಿಕ್ರಾನ್ ಉಪತಳಿ ಈ ಹಿಂದೆ ಕೂಡ ಇತ್ತು, JN1. ಸೊ ಈಗ ಅದು 2024ರಲ್ಲಿತ್ತು. ಈಗ F7NB 1.8 ಉಪತಳಿಗಳ ಆರ್ಭಟ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜನತಾ ದರ್ಶನ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿದ್ದಾರೆ. ಬೇರೆಯವ್ರಿಗೂ ಕೂಡ ಮಾದರಿಯಾಗ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಅಂದರೆ ಕಳೆದ ಒಂದು ವಾರದಿಂದಲೂ ಕೂಡ ನಮ್ಮ ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆ ದಾಖಲಾಗ್ತಾ ಇರೋದು ಗೊತ್ತಿರುವಂತಹ ವಿಚಾರ. ಬಟ್ ಆದರೆ ನಿನ್ನೆಯಿಂದ ಕೇಸ್ಗಳ ಸಂಖ್ಯೆಯಲ್ಲಿ 35ಕ್ಕೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದೆ. ಸೊ ಹಾಗಾಗಿ ಯಾರೂ ಭಯಪಡುವಂತಹ ಅಗತ್ಯತೆ ಇಲ್ಲ. ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ. ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಯಾರು ಕೂಡ ಉಗುಳಬೇಡಿ. ಮತ್ತು ಮಾಸ್ಕನ್ನು ಧರಿಸಿ ಆಗಾಗ ನಿಮ್ಮ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೊಳ್ತಾರೆ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳು ಇದ್ದರೆ ಎಚ್ಚರಿಕೆಯನ್ನು ವಹಿಸಿ. ಮತ್ತು ಹೊರಗಡೆಯಿಂದ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮೊದಲಿಗೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಟ್ಟೆಯನ್ನು ಬದಲಾಯಿಸಿ ಆಮೇಲೆ ಮಕ್ಕಳನ್ನು ಮಾತನಾಡಿಸಿ. ಮತ್ತು ವಯೋವೃದ್ಧರಿದ್ದರೂ ಅವರ ಜೊತೆ ನೀವು ಮಾತುಕತೆಯನ್ನು ಆಡಿ. ಯಾಕೆಂತಂದರೆ ಮಕ್ಕಳು ತುಂಬ ಸೆನ್ಸಿಟಿವ್ ಇರ್ತಾರೆ. ಮತ್ತು ವಯೋವೃದ್ಧರು ಕೂಡ ಅವ್ರಿಗೂ ಕೂಡ ಬೇರೆ ಬೇರೆ ಕಾಯಿಲೆಗಳು ಕೂಡ ಇರುತ್ತೆ. ಸೊ ಇದು ಬೇಗ ಹರಡುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇದೆ. ಆರೋಗ್ಯ ಇಲಾಖೆ ಏನೇ ಹೇಳಿದ್ರು ಅದನ್ನು ಪ್ರತಿಯೊಬ್ಬರೂ ಕೂಡ ಪಾಲಿಸಬೇಕು. ಪಾಲಿಸೋದು ನಮ್ಮ ಧರ್ಮ. ನಾವು ಅದನ್ನು ಪಾಲಿಕೆ ಮಾಡಿದ್ರೆ, ಅದನ್ನು ಪಾಲಿಸ್ಕೊಂಡು ಹೋದರೆ ಮಾತ್ರ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಸ್ವಲ್ಪ ಬೇಡವ್ರು ಚಾ ಕೊಡ್ರಿ, ಈ ಕಡೆ ಬನ್ನಿ, ಬೇಡವ್ರು ಚಾ ಕೊಡಿ. ಬಾವು ಮಂಡಿ ಉಂಡಿ ಅವ್ರದ್ದು ಆಯ್ತಲ್ಲ, ಹೋಗಿ ಎಷ್ಟಾಗಿತ್ತೀಯೋ ಏನಕ್ಕೆ ಇದು ಸಾಕಲ್ವ? ಈಗ 2 ಫೋಟೋ ತಗೊಂಡಾಯ್ತು. ಹಿಂದೆ ಬಂದು ಹಿಂದೆ